ಕಲ್ಲುಗಳ ನಡುವೆ ಹುಟ್ಟಿ ಕಾಲದ ನಡುವೆ ಹರಿದು ಮನುಷ್ಯನ ದಾಹ ಮರಸಿ ಭೂಮಿಗೆ ಉಸಿರು ಕೊಟ್ಟ ಶಕ್ತಿ. ಪಶ್ಚಿಮ ಘಟ್ಟದ ಮಡಿಲಲ್ಲಿ ಜನಿಸಿ ಮಹಾಬಲೇಶ್ವರದ ಮಂಜಿನಲ್ಲಿ ಬೆಳೆದು ಮಹಾರಾಷ್ಟ್ರ ದಾಟಿ ಕರ್ನಾಟಕದ ಹೃದಯ ತಟ್ಟಿ ತೆಲಂಗಾಣ ಆಂಧ್ರ ನೆಲ ಸೇರಿ ಕೊನೆಗೆ ಬಂಗಾಳದ ಕಡಲ ಸೇರುವ ಅಮಿತ ಹರಿವು ಇದು. ಇದು ಹರಿವು ಮಾತ್ರ ಅಲ್ಲ, ಇದು ಜೀವದ ಪಯಣ. ಬಾಗಲಕೋಟೆ, ವಿಜಯಪುರ, ಕಲಬುರಗಿ ಹೀಗೆ ಒಂದು ನದಿ, 1000 ಊರುಗಳು, ಒಂದು ತಾಯಿ, 1,00,000 ಮಕ್ಕಳು, ಒಂದು ಹರಿವು, ಅನೇಕ ಭರವಸೆಗಳು. ಕಬ್ಬಿಗೆ ಸಿಹಿ ಕೊಟ್ಟಳು, ಅಕ್ಕಿಗೆ ಜೀವ ಕೊಟ್ಟಳು, ಜೋಳಕ್ಕೆ ಶಕ್ತಿ ತುಂಬಿದಳು, ರೈತನ ಕಣ್ಣೀರನ್ನೇ ನೀರಾಗಿ ಹರಿಸಿದಳು. ಆದರೆ ಇಂದು ಅದೇ ಕೃಷ್ಣಾ ನದಿ ತೀರದಲ್ಲಿ ಹೂವಿನ ಜೊತೆ ಪ್ಲಾಸ್ಟಿಕ್, ಪೂಜೆ ಜೊತೆ ಕಸ, ನಂಬಿಕೆ ಜೊತೆ ನಿರ್ಲಕ್ಷ್ಯ. ನದಿ ತಾಯಿ ಅಂದ್ರು ಆ ತಾಯಿಯ ಮಡಿಲಲ್ಲೇ ನಾವು ಕಸ ಸುರಿಸ್ತಾ ಇದ್ದೇವೆ. ಪ್ಲಾಸ್ಟಿಕ್ ಚೀಲ, ಬಾಟಲಿ, ತ್ಯಾಜ್ಯ ನೀರಲ್ಲಿ ಅಲ್ಲ, ನಮ್ಮ ಭವಿಷ್ಯದಲ್ಲಿ ಮುಳುಗುತ್ತಿವೆ. ನದಿ ನಮ್ಮದು, ಆದರೆ ನದಿಯನ್ನ ಕೊಳಕು ಮಾಡೋದು ನಮ್ಮ ಹಕ್ಕು ಅಲ್ಲ. ನಾಳೆ ಇದೇ ನೀರನ್ನೇ ಕುಡಿಯೋದು ನಾವು. ಇದೇ ಮಣ್ಣಲ್ಲಿ ಬೆಳೆದು ಬರುವವರು ನಮ್ಮ ಮಕ್ಕಳು. ಇಂದು ಕಸ ಹಾಕಿದರೆ ನಾಳೆ ವಿಷ ಕುಡಿಯಬೇಕಾಗುತ್ತದೆ. ಆದರೂ ಕೃಷ್ಣಾ ನದಿ ಕೋಪ ಮಾಡಿಕೊಳ್ಳಲ್ಲ. ಅವಳು ಇನ್ನೂ ಹರಿಯುತ್ತಾಳೆ, ಅವಳು ಇನ್ನೂ ಪೋಷಿಸುತ್ತಾಳೆ, ಅವಳು ಇನ್ನೂ ಕಾಯುತ್ತಾಳೆ, ನಮ್ಮ ಬುದ್ಧಿ ಬದಲಾಗುವವರೆಗೂ. ನದಿಯನ್ನ ಕಾಪಾಡಿದರೆ ರೈತನ ಬದುಕು ಉಳಿಯುತ್ತದೆ. ನದಿಯನ್ನ ಕೊಳಕು ಮಾಡಿದರೆ ನಮ್ಮೆಲ್ಲರ ಬದುಕು ಕೊಳಕಾಗುತ್ತದೆ. ಇದು ಕೇವಲ ನದಿ ಕಥೆಯಲ್ಲ, ಇದು ಒಂದು ಎಚ್ಚರಿಕೆ, ಒಂದು ಜವಾಬ್ದಾರಿ, ಒಂದು ವಾಗ್ದಾನ. ಕೊನೆಗೆ ನದಿಯಲ್ಲಿ ಕಸ ಬೇಡ, ನಮ್ಮ ಭವಿಷ್ಯಕ್ಕೆ ವಿಷ ಬೇಡ.